ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಇತ್ತೀಚೆಗೆ ಝೀ ಕನ್ನಡದ ಸೀರಿಯಲ್ಗಳ ಎಲ್ಲ TRP ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಬಟ್ ನಮ್ಮ ಜನಗಳಿಗೆ ಏನಕ್ಕೂ ಇಂಟ್ರೆಸ್ಟ್ ಹೋಗ್ತಾ ಇಲ್ಲ ಅನ್ಸುತ್ತೆ ಝೀ ಕನ್ನಡ ಸೀರಿಯಲ್ಗಳ ಮೇಲೆ. ಕಲರ್ಸ್ ಕನ್ನಡ ಸೀರಿಯಲ್ಲು ಸೇಮ್ ಇದೆ, ಬಟ್ ಇತ್ತೀಚೆಗೆ ಝೀ ಕನ್ನಡ ಸೀರಿಯಲ್ಗಳ ಒಟ್ಟಿನಲ್ಲಿ ಕಡಿಮೆ ಆಗ್ತಾ ಬರ್ತಿದೆ. ಫಸ್ಟಿಗೆ ಮೊದಲ ಸ್ಥಾನದಲ್ಲಿ ಕರ್ಣ ಸೀರಿಯಲ್ ಇದೆ. ಏನಕ್ಕಂದರೆ ಕರ್ಣ ಸೀರಿಯಲ್ ಟಾಪ್ ಹೇಳ್ತಾರೆ 7.1 6.9 ಈ ಥರ ತಗೊಳ್ತಿದ್ದು TRP ಈಗ 5.7 ಬಂದಿದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 5.7 ಇದೆ, ಅರ್ಬನ್ ಬಂದು 5.6 ಇದೆ. ಇನ್ನು ಎರಡನೇ ಸ್ಥಾನದಲ್ಲಿರೋದು ಅಣ್ಣಯ್ಯ ಸೀರಿಯಲ್ಲು. ಅರ್ಬನ್ ಪ್ಲಸ್ ರೂರಲ್ ಬಂದು 5.6 ಇದೆ, ಅರ್ಬನ್ ಬಂದು 5.7 ಇದೆ. ಒಟ್ಟಿನಲ್ಲಿ ಅರ್ಬನ್ನು 5.7, ಅಣ್ಣಯ್ಯನೇ ಜಾಸ್ತಿ ಇರೋದು. ಇದು ಕರ್ಣ ಸೀರಿಯಲು 5.6 ಇದೆ, ಅರ್ಬನ್ನು ಇದು 5.7 ಇದೆ. ಇನ್ನು ಮೂರನೇ ಸ್ಥಾನದಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಇದೆ. ಇದು ಅರ್ಬನ್ ಪ್ಲಸ್ ರೂರಲ್ ಬಂದು 5.1 ಇದೆ, ಅರ್ಬನ್ ಬಂದು 5.4 ಇದೆ. ಇನ್ನು ನಾಲ್ಕನೇ ಸ್ಥಾನ ಬಂದು ಅಮೃತಧಾರ ಸೀರಿಯಲ್ ಇದೆ. ಇದು ನಿಜವಾಗ್ಲೂ ತುಂಬ ಫಾಸ್ಟಾಗಿ ತಗೊಂಡು ಹೋಗ್ತಾರೆ ಕಥೆನ. ಅವ್ರು ಫಾಸ್ಟಾಗಿ ತಗೊಂಡೋಗೋ ಕತೆ ನೋಡಿದ್ರೆ ನಾವು ನಿಜವಾಗ್ಲೂ ಆವಾಗಲೇ ಅಂದ್ಕೊಂಡ್ವಿ ಈ ಕತೆ ಬೇಗ ಮುಗ್ದೋಗುತ್ತೆ, ಅದಕ್ಕೆ ಎಷ್ಟು ಬೇಗ ತಗೊಂಡು ಹೋಗ್ತಿದ್ದಾರೆ ಅಂತ. ಬಟ್ ಇಲ್ಲಿ ಟ್ವಿಸ್ಟ್ ಹೆಂಗಿರುತ್ತೋ ಅದೇ ಥರ ಟ್ವಿಸ್ಟ್ಗಳನ್ನೆಲ್ಲ ಬೇಗ ರಿವೀಲ್ ಮಾಡಿಬಿಡ್ತಾರೆ, ತಗೊಂಡು ಹೋಗ್ತಾ ಇರ್ತಾರೆ ಸೀರಿಯಲ್ನ. ಒಂಥರ ಅದ್ಭುತ ಸೀರಿಯಲ್ ಅಂತಲೇ ಹೇಳ್ಬೋದು. ತುಂಬ ಎಳೆಯಲ್ಲ, ಒಳ್ಳೆ ಇದ್ದದನ್ನ ಹೇಳ್ದಂಗೆ ಬಬ್ಬಲ್ ಗಮ್ ಹೇಳ್ದಂಗೆ ತುಂಬ ಚೆನ್ನಾಗಿ ತೊಗೊಂಡೋಗ್ತಾರೆ ಸೀರಿಯಲ್ಲು. ಅಮೃತಧಾರೆ ಸೀರಿಯಲ್ ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 5.0 ಇದೆ, ಅರ್ಬನ್ ಬಂದು 5.5 ಇದೆ. ಇನ್ನು ಐದನೇ ಸ್ಥಾನ ಬಂದು ನಾನಿನ್ನ ಬಿಡಲಾರೆ ಸೀರಿಯಲ್ ಇದೆ. ಇದು ಅರ್ಬನ್ ಪ್ಲಸ್ ರೂರಲ್ ಬಂದು 4.7, ಅರ್ಬನ್ ಬಂದು 4.8 ಇದೆ. ನಾನು ನೋಡೋದಿಲ್ಲ, ನೋಡಿರೋ ಯಾರು ಹೇಳಿ ಚೆನ್ನಾಗಿಲ್ವಂತ. ಇನ್ನು ಆರನೇ ಸ್ಥಾನ ಬಂದು ಆದಿಲಕ್ಷ್ಮಿ ಪುರಾಣ ಇದೆ. ಬಟ್ ಇದು ನಿಜವಾಗ್ಲೂ ಚೆನ್ನಾಗಿದೆ ಸೀರಿಯಲ್. ನಾನು ಫೋನಲ್ಲೆಲ್ಲ ನೋಡ್ತಿರ್ತೀನಿ ಅವಾಗವಾಗ. ಬಟ್ ಕತೆ ಇದು ಚೆನ್ನಾಗಿದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 4.3 ಇದೆ, ಅರ್ಬನ್ ಬಂದು 4.1 ಇದೆ. ಇನ್ನು ಏಳನೇ ಸ್ಥಾನ ಬಂದು ಬ್ರಹ್ಮಗಂಟು ಸೀರಿಯಲ್ ಇದೆ ಗೈಸ್. ಬ್ರಹ್ಮಗಂಟು ಸೀರಿಯಲ್ ಬಂದು ಅರ್ಬನ್ ಪ್ಲಸ್ ರೂರಲ್ ಬಂದು 3.9 ಇದೆ, ಅರ್ಬನ್ ಬಂದು 4.2 ಇದೆ. ಇನ್ನು ಎಂಟನೇ ಸ್ಥಾನ ಬಂದು ಇದು ರುಕ್ಕು ಸೀರಿಯಲ್, ಕೃಷ್ಣ ರುಕ್ಕು ಸೀರಿಯಲ್ ಅದಿದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 2.7 ಇದೆ, ಅರ್ಬನ್ ಬಂದು 3.1 ಇದೆ. ಇನ್ನು ಒಂಬತ್ತನೇ ಸ್ಥಾನ ಬಂದು ಶ್ರಾವಣಿ ಸುಬ್ರಹ್ಮಣ್ಯ ಇದೆ. ಅರ್ಬನ್ ಪ್ಲಸ್ ರೂರಲ್ ಬಂದು 1.9 ಇದೆ, ಅರ್ಬನ್ ಬಂದು 2.6 ಇದೆ. ಒಟ್ಟಿನಲ್ಲಿ ಇನ್ನೂ ತುಂಬ ಹತ್ತಿರದಲ್ಲೇ ಇದೆ. ಇದನ್ನು ಹೇಳಿಲ್ಲ, ಶ್ರೀ ರಾಘವೇಂದ್ರ ಮಹಾತ್ಮೆ ಅದು ನಿಲ್ಲಿದೆ, ಅದಿನ್ನೂ ಹೇಳಿಲ್ಲ. ಅದು ಮೋಸ್ಟ್ಲಿ ಸ್ಟಾಪ್ ಆಗಿರ್ಬೇಕು ಅನ್ಸುತ್ತೆ ಸೀರಿಯಲ್, ನಂಗೆ ಗೊತ್ತಿಲ್ಲ ಅಷ್ಟು. ಒಟ್ಟಿನಲ್ಲಿ ಇಲ್ಲಿ ಅದನ್ನು ತೋರಿಸಿಲ್ಲ, ನಿಲ್ಲಂತ ಕೊಟ್ಟಿದ್ದಾರೆ, ಅದರ TRP ತೋರಿಸಿಲ್ಲ. ನಿಮಗೆ ಇದ್ರ ಬಗ್ಗೆ ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು ತುಂಬ ಕಡಿಮೆ ಆಯಿತು ಅಂತ ನನಗೆ ಅನಿಸುತ್ತೆ. ಯಾಕಂದರೆ 6.9 ಈ ಥರ ಇದ್ದಿದ್ದು ಕರ್ಣ ಸೀರಿಯಲ್ ಇರ್ಬೋದು, ಅಮೃತಧಾರ ಸೀರಿಯಲ್ ಇರ್ಬೋದು, ಅದೇ ರೀತಿ ಅಣ್ಣಯ್ಯ ಸೀರಿಯಲ್ ಇರ್ಬೋದು, ತುಂಬ ಟಾಪಲ್ಲಿದ್ದವು 6.9 6.8 ಈ ಥರ ಇದ್ದವು. ಈಗ 6ಅಲ್ಲಿದ್ದಾವೆಲ್ಲ ಈಗ 5.7 ಈ ಥರ ಬಂದುಬಿಟ್ಟಿದ್ದಾವೆ. ಇನ್ನೂ ಕಡಿಮೆ ಆದರೂ ಆಗ್ಬೋದು ಅಥವಾ ಜಾಸ್ತಿ ಆದರೂ ಆಗ್ಬೋದು, ನೋಡೋಣ. ಈಗ ಕನ್ಯಾ ಸೀರಿಯಲೆಲ್ಲ ಸ್ವಲ್ಪ ಟ್ವಿಸ್ಟ್ ಕೊಡ್ತಿದ್ದಾರೆ, ಅಂದರೆ ಹೊಸ ಕಣ್ಣನೇ ನಿಧಿನ ಮದುವೆ ಆಗೋ ಥರ ಎಲ್ಲ ಈಗ ಟ್ವಿಸ್ಟ್ ಬರ್ತಿದೆ. ನೋಡುವ ಇನ್ನೂ ಜಾಸ್ತಿ ಆಗುತ್ತೆ TRP, ಕಡಿಮೆ ಆಗುತ್ತಾ ಅಂತ. ಅದೇ ರೀತಿ ಈಗ ಮಧ್ಯಾಹ್ನ ಬರೋ ಸೀರಿಯಲೆಲ್ಲ ನೀವು ನೋಡಿದ್ರಿ, ಮೆಗಾ ಸಂದೇಶ ಅಂತೆ ಅಥವಾ ಮನೆತನ ಅಂತೆ, ಅವೆಲ್ಲ 2.9 ಇವು ಚೆನ್ನಾಗಿ ಬರ್ತದೆ. ಆ್ಯಕ್ಚುಲಿ ಶ್ರಾವಣಿ ಸುಬ್ರಹ್ಮಣ್ಯಗಿಂತ ಈ ಸೀರಿಯಲ್ಗಳ TRP ತುಂಬ ಚೆನ್ನಾಗಿ ಬರ್ತದೆ. 2.9, 2.6, 2.3, 2.0, ಸುಮಾಂಗಲಿ 2.4 ಈ ಥರ ಇವೇ ಜಾಸ್ತಿ ಬರ್ತದೆ. ಮಧ್ಯಾಹ್ನ ಬರೋ ಸೀರಿಯಲ್ಗಳೇ 2.9 ಈ ಥರ ತಗೊಳ್ತಿದೆ. ನಿಮಗೂ ಕೂಡ ಮಧ್ಯಾಹ್ನ ಬರೋ ಸೀರಿಯಲ್ಗಳು ಕೂಡ ಕ್ಲಿಯರಾಗಿ ಅದ್ರ TRP ಅರ್ಬನ್ ಪ್ಲಸ್ ರೂರಲ್ಲ ಮತ್ತು ಅರ್ಬನ್ ಎಲ್ಲ ಸಪ್ರೇಟಾಗಿ ಅವುಗಳ TRP ಕೂಡ ಹೇಳ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.